ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರಿ ಸ್ಮಶಾನವಾಗಿದ್ದ ಜಾಗ ಈಗ ಸುನ್ನಿ ಖಬ್ರಸ್ತಾನ್ ಬದಲಾಗಿದೆ. ಇದೀಗ ಪ್ರಕರಣ ಬೆಳಕಿಗೆ ಬಂದದ್ದು ಗ್ರಾಮಸ್ಥರು ಔಹಾರಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ನಂದನ ಹೊಸೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ನಂದನ ಹೊಸೂರು ಗ್ರಾಮ ವ್ಯಾಪ್ತಿಯ ಸರ್ವೆ ನಂಬರ್ 166ರಲ್ಲಿ 5 ಎಕರೆ 35 ಗುಂಟೆ ಸರ್ಕಾರಿ ಖರಾಬು ಜಾಗದಲ್ಲಿ ಇದ್ದ ಹಿಂದೂ ಸ್ಮಶಾನ ಈಗ ಖಬ್ರಸ್ತಾನ್ ಆಗಿದೆ. ಮಾರಮ್ಮ ದೇವಸ್ಥಾನ, ಮೈಲಾರ ಲಿಂಗೇಶ್ವರ ಕಟ್ಟೆ ಕೂಡ ಅದೇ ಜಾಗದಲ್ಲಿ ಇದ್ದದ್ದು ಈಗ ಆ ಜಾಗ ವಫ್ ಆಸ್ತಿಯಾಗಿ ಬದಲಾಗಿದೆ. ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯ ಇಲ್ಲದೇ ಇದ್ರೂ 5 ಎಕರೆಗೂ ಅಧಿಕ ಭೂಮಿ ಮಂಜೂರಾಗಿದೆ. 300ರಿಂದ 400 ಕುಟುಂಬಗಳು ಇರುವ ಗ್ರಾಮಕ್ಕೆ 1 ಗುಂಟೆ ಸ್ಮಶಾನ ಕೂಡ ಬಿಟ್ಟಿಲ್ಲ. ಆದ್ರೆ ಮುಸಲ್ಮಾನರೇ ಇಲ್ಲದ ಗ್ರಾಮದಲ್ಲಿ 5 ಎಕರೆ 35 ಗುಂಟೆ ಕಬ್ರಸ್ತಾನ್ಗೆ ಮಂಜೂರು ಮಾಡಲಾಗಿದೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ಜಾಗದಲ್ಲಿ ಸರ್ಕಾರಿ ಸ್ಮಶಾನವಾಗಿತ್ತು. 2018ರಲ್ಲಿ ಈ ಜಾಗ ಕಬ್ರಸ್ತಾನ್ ಆಗಿ ಬದಲಾಗಿದೆ. ನಾವು ಪ್ರಾಣ ಹೋದ್ರೂ ಕೂಡ ಸ್ಮಶಾನವನ್ನ ಬಿಟ್ಟು ಕೊಟ್ಟಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಸಮಸ್ಯೆ ಇದು ಇದು ಅಂತ ಮಾಡ್ಕೊಂಡಿದಾರಲ್ಲ, ಅದು ಒಕ್ಬೋರ್ಡಿ ಸೇರಿಸಿದಾರಲ್ಲ, ಅದು ಒಕ್ಬೋರ್ಡಿ ಸೇರಿರೋದಲ್ಲ. ಅದು ನಮ್ಮೂರಲ್ಲಿ ಮುಸ್ಲಿಮ್ಸೇ ಇಲ್ಲ, ಒಂದೇ ಒಂದು ಮನೆ ಇದೆ, ಅದು ಅವರು ಪಿಂಜಾರ ಮನೆ. ಆದರೆ ಪಿರ್ಲ್ದೇವ್ರ ಜಾತ್ರೆ ಹಬ್ಬ ಮಾಡ್ತೀವಿ, ಕೆಂಡ ಮಾಡ್ತೀವಿ, ಅದ್ರ ಪ್ರತಿ ಶುಕ್ರವಾರ ಅದ್ರ ಸೇವೆ ಮಾಡ್ತೀವಿ. ನಮ್ಮೂರು ಪ್ರತಿ ಒಬ್ಬರು ಹೋಗಿ ಅಲ್ಲಿ ಸಕ್ರೆ ಹೊತ್ತಿಸ್ಕೊಂಡ್ಬರ್ತೀವಿ. ಎಲ್ಲರೂ ನಮ್ಮ ದೇವರು ಅವ್ರ ದೇವರು ಬೇರೆ ಅನ್ಲಿಲ್ದಂಗೆ ಅಷ್ಟು ಒಂದೇ ದೇವರು ಅನ್ನೋ ಮನೋಭಾವದಿಂದ ನಾವು ಹಿಂದೂ ಮುಸ್ಲಿಮ್ಸ್ ಇಲ್ಲ. ನಾವು ಹೊರಕೆ ದೇವ್ಪುರದವ್ರ ಸಾಬ್ರು ಕರ್ಕೊಂಬಂದು ಪಿರ್ಲ್ದವ್ರ ಕೆಂಡನ ಅವ್ರ ಕಡೆಯಿಂದ ದೇವ್ರು ಇಡಿಸ್ತೀವಿ ಅಷ್ಟೇ. ಪ್ರತಿಯೊಂದು ಜವಾಬ್ದಾರಿ ತಗೊಳೋದು ನಮ್ಮ ಹಿಂದೂಗಳೇ. ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡ್ತೀವಿ. ಪಿರ್ಲ್ದವ್ರ ಕೆಂಡದಲ್ಲಿ ನಮ್ಮ ಹಿಂದೂಗಳೆಯ ಎಲ್ಲ ಫಂಡ್ ಹಾಕಿ ಅನ್ನ ಸಂತರ್ಪಣೆ ಮಾಡ್ತೀವಿ. ಆಮೇಲೆ ನಮಗೇನಾದ್ರು ಒಳ್ಳೇದಾದರೆ ಪ್ರತಿಯೊಬ್ಬರು ಮಕ್ಕಳಿಗೆ ಏನಾರು ಆದರೆ ಅವ್ರ ತೂಕ ಬೆಲ್ಲ ಕೊಟ್ಟು, ಆಮೇಲೆ ಅವರು ಪ್ರತಿ ವರ್ಷ ನಾವು ಈ ವರ್ಷ ಪೂರ್ತಿ ನಮ್ಮ ಈ ವರ್ಷದ ಕೆಂಡದ ಪೂರ್ತಿ ಜಾತ್ರೆದಲ್ಲಿ ಊಟದ್ದು ಅಷ್ಟು ಅವರೇ ಸಪೋರ್ಟ್ ಮಾಡಿ ಅವರು ಖರ್ಚಲ್ಲೇ ಅನ್ನ ಸಂತರ್ಪಣೆ ಮಾಡ್ತೀವಿ ನಾವು ಇಡೀ ಊರಿಗೆ. ಹಂಗಾಗಿ ನಮ್ಮೂರಲ್ಲಿ ಮುಸ್ಲಿಮ್ಸೇ ಇಲ್ಲ, ಬರೀ ಇರೋದೊಂದು ಮನೆ. ಆದರೆ ಇದಷ್ಟು ನಮ್ಮ ಹಿಂದೂಗಳಿಗೆ ಸೇರಿದ್ದು. ಎಷ್ಟೋ ಜನಗಳಿಗೆ ಮನೆನೇ ಇಲ್ಲ, ಕಣ ಇಲ್ಲ, ಆಟ ಆಡೋಕ್ಕೆ ಆಟದ ಮೈದಾನ ಇಲ್ಲ. ಆಮೇಲೆ ಇಲ್ಲಿ ಇದು ಮೈಲಾರ ಲಿಂಗಪ್ಪಂದು ಇದಾಗುತ್ತೆ, ಕಡಿತೀವಿ ಪ್ರತಿ ವರ್ಷ. ಆಮೇಲೆ ಗೌಚಂದ್ರ ಮಾರಮ್ಮಂದು ಜಾತ್ರೆ ಆಗುತ್ತೆ, ಅಲ್ಲೂ ಬೇಕಾದಷ್ಟು ಇದು ಕತ್ತಲೆ ಮಾಡ್ತಾರೆ. ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಪ್ಲೇಸೇ ಇಲ್ಲ. ಆಮೇಲೆ SC ಜನಕ್ಕೆ ಸ್ಮಶಾನ ಇಲ್ಲ, ಹಿಂದೂಗಳಿಗೂ ಸ್ಮಶಾನ ಇಲ್ಲ, SC ಜನಕ್ಕೂ ಸ್ಮಶಾನ. ಅವ್ರವ್ರ ಇವನ್ನ ಸತ್ತಾಗ ಶವಗಳನ್ನ ಅವ್ರವ್ರ ಹೊಲದಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ. ಎಷ್ಟು 3 ಕಿಲೋಮೀಟ್ರ್ ಗಟ್ಟಲೆ ಟ್ಯಾಕ್ಟ್ರಲ್ಲಿ ತಗೊಂಡೋಗಿ ನಾವು ಶವಗಳನ್ನ ಶವ ಸಂಸ್ಕಾರ ಮಾಡಿಸ್ತಾ ಇದ್ದೀವಿ. ಹಂಗಾಗಿ ನಮ್ಗೆ ಹಿಂದೂಗಳಿಗೆ ಸ್ಮಶಾನನೇ ಇಲ್ಲ, ಹಂಗಾಗಿ ಹೋಗಿದ್ವಿ. ಹಂಗಾಗಿ ಇವರು ಬಂದು ತಂತಿ ಬೇಲಿ ಮಾಡೋಕ್ಕೆ ಎಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ವರ್ಕೆದೇಪುರದ ಯಾರೋ ಗೌಸು ಅನ್ನೋರು ತಡಿತಾ ಇದ್ದಾರೆ ಇದನ್ನ ಜಾಗನ. ಆದರೆ ನಮ್ಮೂರು ಜನ ಹಿಂದೂಗಳು ಬಿಟ್ಕೊಡ್ತಾ ಇಲ್ಲ, ಬಿಡೋದು ಇಲ್ಲ. ನಮ್ಮ ಪ್ರಾಣ ಹೋಗ್ಲಿ, ನಾವು ಯಾವುದೇ ಕಾರಣಕ್ಕೂ ಮುಸ್ಲಿಂ ಜನಾಂಗಕ್ಕೆ ನಮ್ಮ ಈ ಜಾಗನ ನಾವು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ನಮಗೆ ಬೇಕೇ ಬೇಕಿದ್ದು. ಯಾಕೆಂದರೆ ನಮ್ಮೂರಲ್ಲಿ ಮನೆ ಕಟ್ಕೊಳಕ್ಕೂ ಜಾಗ ಇಲ್ಲ, ಸ್ಮಶಾನ ಉಣಕ್ಕೂ ಜಾಗ ಇಲ್ಲ. ಎಲ್ಲೋ ಕೊಟ್ಟರೆ ನಾವು ಈ ಪಂಚಾಯತಿ ಉಪ್ರಿಗನಹಳ್ಳಿ ಪಂಚಾಯತಿ ಉಪಾಧ್ಯಕ್ಷೆ ನಾನು MS ಜ್ಯೋತಿ ಅಂತೇಳಿ. ಆದರೆ ನಮಗೆ ಕೊಟ್ಟಿರೋದು 3-4 ಕಿಲೋಮೀಟ್ರ್ ಇರೋ ಅದು MG ಕಟ್ಟೆಯಲ್ಲಿ ಅದು ಹಳ್ಳದ ಪಕ್ಕ ಜಾಗ ಕೊಟ್ಟಿದ್ದಾರೆ. ಅಲ್ಲೋಗಿ ನಾವು ಮಣ್ಣು ಮಾಡೋಕ್ಕಾಗುತ್ತಾ? ಅಲ್ಲಿಗೆ ಯಾರು ನಮಗೆ ಸರ್ಕಾರ ಕೊಟ್ಟರು ಅದಕ್ಕೆ ಅನುದಾನ ಕೊಟ್ಟಿದೆ, ಅದಕ್ಕೆ ತಂತಿ ಬೇಲಿ ಹಾಕೋಕ್ಕೆ, ಆಮೇಲೆ ನೀರಿನ ವ್ಯವಸ್ಥೆ, ಆಮೇಲೆ ನಮ್ಮೂರ ಕುಡಿಯೋ ನೀರಿಗೆ ಬೋರ್ ಕೊರ್ಸಿದ್ದೀವಿ ಇಲ್ಲೇ ಇದರಲ್ಲಿ. ಆಮೇಲೆ ತಿರುಪ್ತಿ ಓಣಿ ಅಂತ ಐತೆ ಮಧ್ಯನೇ ನಮ್ಮ ಏನು ಈ ಜಾಗ ಇದೆಯಾ ಅದ್ರ ಮಧ್ಯದಲ್ಲೇ ತಿರುಪ್ತಿ ಓಣಿ ಅಂತ ಆದೋಗೈತಿ, ಅದನ್ನು ನಮ್ಮದೇ ಅಂತಾರೆ. ಆಮೇಲೆ ಕಣಗಳು ಎಷ್ಟೋ ನಮ್ಮ ಊರಲ್ಲಿ ಎಲ್ಲೂ ಇದನ್ನ ರಾಗಿ ತುಳಿಸ್ಕೊಳಕ್ಕಾಗಲಿ, ಜೋಳ ಪ್ರತಿಯೊಂದು ಏನಾರ ಒಂದು ಮಾಡ್ಕೊಳಕ್ಕೆ ಅಂದ್ರೆ ಎಲ್ಲೂ ಜಾಗ ಇಲ್ಲ. ಇದನ್ನ ಬಿಟ್ಟರೆ ನಮ್ಮ ಊರಿಗೆ ಎಲ್ಲೂ ಜಾಗ ಇಲ್ಲ. ಇದು 5 ಎಕರೆ 5 ಚಿಲ್ಡ್ರ ಬರುತ್ತೆ ಸರ್. ಇದು ಇಷ್ಟು ಜಾಗನೂ ಅವ್ರು ನಮ್ದು ಇದು ಕೆಂಕಟ್ಟೆ ಅಂತ ಐತೆ, ಕೆರೆ ಐತೆ. ಎಷ್ಟೋ ಜನಗಳಿಗೆ ಬೋರಿಗೆ ಸೀಪೇಜಿಗೆ ಅನುಕೂಲ ಆಗೋಗುತ್ತೆ ಕೆರೆ. ಅದನ್ನು ಗೊತ್ತಿತ್ತು. ಈಗ ಮೊನ್ನೆ 17ನೇ ಇಸ್ವಿಯಿಂದ ನಮ್ದು ಅಂತ ಬರ್ತಾ ಇದ್ದಾರೆ ಪಾಣಿ ಮಾಡಿಸ್ಕೊಂಡು. ಅಲ್ಲೇವರೆಗೂ ಇದು ಹಿಂದೂ ಸ್ಮಶಾನ ಅಂತಾನೆ ಇದ್ದಿದ್ದು ಇಲ್ಲೇವರೆಗೂ. ಆದ್ರೆ ಈಗ ಅವ್ರು ಬಂದಿದ್ದಾರೆ ಯಾರ್ದೋ ಮೇಗ್ಲು ಸಿಟ್ಟಿಗೆ ನಮ್ಮೂರಲ್ಲಿ ಹಿಂಗ್ ಬಂದು ಹಿಂಗ್ ಮಾಡ್ತಾ ಇದ್ದಾರೆ ಸರ್. ಇದು ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ನಮ್ಮ ಜೀವನ ತ್ಯಾಗ ಮಾಡಿರೋ ಚಿಂತೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಮುಸ್ಲಿಂ ಜನಾಂಗಕ್ಕೆ ಈ ಜಾಗನ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.